ಸಾರಿ ಎಲ್ರಿಗೂ. ಇನ್ಮೇಲಿಂದ ಈ ಕೇಸ್ ವಿಚಾರವಾಗಿ ನಮ್ಮ ಕಡೆಯಿಂದ ಈ ಮನೆಯವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಲ್ಲಪ್ಪ, ನಮ್ಮ ಸೊಸೆ ಸಾವಿಗೆ ಯಾರು ಕಾರಣ ಅಂತ ಗೊತ್ತಾಗ್ತಿಲ್ವಲ್ಲ. ಯಾರು? ಗೀತಾ ಆಂಟಿ, ಬಾಮ. ಸಾರಿ ಆಂಟಿ, ಮನೇಲಿ ಎಲ್ರದ್ದು ವಿಚಾರಣೆ ಆಯಿತು. ಯಾರ ಇನ್ವಾಲ್ವ್ಮೆಂಟು ಇಲ್ಲ ಅಂತ ಅಜಯ್ ಡಿಸೈಡ್ ಮಾಡಿದ್ರು. ಹೊರಡಕ್ಕೆ ಮುಂಚೆ ನಿಮಗೂ ಸಾರಿ ಕೇಳೋಣ ಅಂತ ಬಂದೆ. ಸಾರಿ ಆಂಟಿ. ಶೋಭಾನ ನೀವು ಮಗಳ ಥರ ನೋಡ್ಕೋತಿದ್ರಿ ಅಂತ ಹೇಮಂತ್ ಹೇಳಿದ್ರು. ಟೇಕ್ ಕೇರ್ ಆಂಟಿ. ಮಗಳ ಥರ ಅಲ್ಲಮ್ಮ, ಅವಳು ನನ್ನ ಮಗಳೇ ಆಗಿದ್ಲು. ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ನೀರು ಕೊಡ್ಲಾ? ಬೇಡಮ್ಮ, ಬೇಡ. ಇದೇನಿದೆ ಆಂಟಿ, ಡೈರಿ ಫುಲ್ಲು ಅಡುಗೆ ರೆಸಿಪೀಸೇ ಇದೆ. ಹೊಸ ರುಚಿ ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಹಾಗೇನಿಲ್ಲ, ಏನೋ ಒಂದು ಕ್ರೇಜು, ಬರೆದಿಟ್ಕೋತಾ ಇರ್ತೀನಿ. ಆಗಾಗ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೆ. ಓಹ್, ಅದಕ್ಕೆ ಗ್ಯಾಸ್ ಸ್ಟವ್ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ, ಅದಕ್ಕಲ್ಲಮ್ಮ, ನಾನು ಶುಗರ್ ಪೇಷೆಂಟು. ನಮ್ಗೆ ಆಗಾಗ ಹಶ್ವಾಗ್ತಾ ಇರುತ್ತಲ್ಲ, ಅದಕ್ಕೆ ಕಾಫಿನೋ ಟೀನೋ ಗಂಜಿನೋ ಏನಾದರೂ ಎಮರ್ಜೆನ್ಸಿ ಪರ್ಪಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕಾಗಲ್ವಲ್ಲ. ಇನ್ಸುಲಿನ್ ಬೇರೆ ಇದೆ. ಅಷ್ಟೊಂದು ಶುಗರ್ ಇದೆಯಾ ಆಂಟಿ? ಹಾಂ, ಹೌದಮ್ಮ, ಇದೆ. ದಿನ ತಗೋಬೇಕಲ್ವಾ, ಅದಕ್ಕೆ ನಾನೇ ಕಲ್ತ್ಕೊಂಡ್ಬಿಟ್ಟೆ. ಶೋಭಾಗೆ ಅನಿಮಿಯಾ ಇತ್ತು. ಈ ಬ್ಲಡ್ ಥಿನ್ನರ್ ಅವಳ ಪಾಲಿಗೆ ಮಾರಣಾಸ್ತ್ರ ಆಯಿತು. ತಾನು ತಗೊಳ್ತಿರೋ ಔಷಧಿಯಿಂದ ತನ್ನ ಆರೋಗ್ಯ ಇನ್ನೂ ಹಾಳಾಗ್ತಿದೆ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡಿದ್ಲು. ಆದರೆ ನೀವು ಯಾರೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಲ್ಸರ್ ಜೊತೆಗೆ ಬ್ಲಡ್ ಥಿನ್ನರ್ ಶೋಭಾನ ಹಂತವಾಗಿ ಬಲಿ ತಗೋತಾ ಹೋಯ್ತು. ನಾನು ಇವ್ರಿಗೆಲ್ಲ ಹೇಳಿದೆ, ಅವಳ ಮೈಯಲ್ಲಿ ರಕ್ತ ಇಲ್ಲ, ಉಪವಾಸ ಮಾಡಿಸ್ಬೇಡಿ ಅಂತ. ಯಾರು ನನ್ನ ಮಾತೇ ಕೇಳಿಲ್ಲ. ನೋಡಿದ್ರಾ, ಈಗ ಅವಳ ಸಾವಿಗೆ ಅದೇ ಕಾರಣ ಅಂತೆ. ಆ ಸಾವಕ್ಕೆ ನಾನೇ ಕಾರಣ ಅನ್ನೋ ಥರ ಮಾತಾಡ್ತಿದ್ದೀರಾ ನೀನು? ಲಲಿತಾ, ಕಾರಣ ನೀವಲ್ಲ ಅಂತ ನಮಗೆ ಗೊತ್ತಮ್ಮ. ಆದರೆ ಮಾತ್ರೆ ಕೊಡ್ತಿದ್ದಿದ್ದು ಯಾರು ಅಂತನಾದರೂ ನಿಮಗೆ ಗೊತ್ತಿರಬೇಕಲ್ಲ. ಯಾಕಂದರೆ ಅವರೇ ನಿಜವಾದ ಅಪರಾಧಿ. ಲಲಿತಾ, ನಾನು ಹೇಳಲ್ಲ, ನೀವು ಗೋಪಿಕಾ ಅವರು ಇಬ್ಬರು ಒಬ್ಬರನ್ನ ರಕ್ಷಣೆ ಮಾಡ್ತಿದ್ದೀರಾ. ಅವರೀಗ ನಮ್ಮ ನಡುವೆ ಇದ್ದಾರೆ.
ನಿಮ್ಮಿಬ್ಬರ ನಡುವೆ ಇದ್ದಾರೆ. ಏನಂತೀರ ಗೀತಾ ಅವರೇ? ಏನು ಹೇಳ್ತಾ ಇದ್ದೀರಾ? ನಾನಾ? ನನ್ನ ತಂಗಿಗೆ ಹೇಗಮ್ಮ ಗೊತ್ತಿರಕ್ಕೆ ಸಾಧ್ಯ? ಮಾತ್ರೆ ಬದಲಾಯಿಸಿದ್ದೆ ನಿಮ್ಮ ತಂಗಿ ಅಂಕಲ್. ಏನು ಹೇಳ್ತಿದ್ದೀರಾ ನೀವು? ಅನ್ಯಾಯವಾಗಿ ನನ್ನ ಮೇಲೆ ಕೊಲೆ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೇಸ್ ಹಾಕಬೇಕಾಗತ್ತೆ ನಾನು. ನಿಮ್ಮ ಮೇಲಿನ ಆರೋಪ ಸಾಬೀತಾಗಿಲ್ಲ ಅಂದರೆ ಕೇಸ್ ಹಾಕೋ ವಿಷಯಕ್ಕೆ ಬರೋಣ. ಸರ್, ಶೋಭನನ್ನ ಮತ್ತೆ ಮಗಳ ಥರ ನೋಡ್ಕೋತಾ ಇದ್ಲು ಅಂತ ಇಡೀ ಬೀದಿಗೆ ಗೊತ್ತು. ಅಂಥವ್ರ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಲ್ಲ ಸರ್, ನಿಮ್ಗೆ ಹೇಗೆ ತಾನೇ ಮನಸ್ಸು ಬರುತ್ತೆ? ಹೌದಮ್ಮ, ಶೋಭನು ಮೈಗೆ ಹುಷಾರಿಲ್ಲ ಅಂದರೆ ಅವಳನ್ನು ಜೋಪಾನವಾಗಿ ಅವಳನ್ನು ಕಣ್ಣಲ್ಲಿ ಕಂಡಿಟ್ಟು ಅವಳನ್ನು ನೋಡ್ಕೋತಾ ಇದ್ಲು. ಹೌದು, ಹಾಗೆ ಔಷಧಿಗಳನ್ನೂ ಅಷ್ಟೇ ಜೋಪಾನವಾಗಿ ಕೊಡ್ತಿದ್ರು. ಹೌದು, ಏನೀಗ? ಹೇಳ್ತೀನಿ. ಹೇಮಂತ್ ಅವರು ಹೆಂಡತಿಗೆ ಅಂತ ಔಷಧಿಗಳನ್ನ ತಗೊಂಬಂದು ಲಲಿತಮ್ಮ ಅವ್ರ ಕೈಗೆ ಕೊಡ್ತಿದ್ರು. ಅವರು ನಿಮ್ಮ ಕೈಗೆ ಕೊಡ್ತಿದ್ರು. ಯಾವ ಟೈಮಲ್ಲಿ ಯಾವ ಔಷಧಿ ತಗೋಬೇಕು ಅಂತ ನೀವು ಗೈಡ್ ಮಾಡ್ತಿದ್ರಿ. ಇದು ಡಾಕ್ಟರ್ ಬರೆದಿರೋದು. ಇದು ಅವ್ರು ಬರ್ತಿರೋದು. ಅದನ್ನು ಬರ್ದಿದ್ದು ನಾನೇ ಅಂತ ಹೇಗೆ ಹೇಳ್ತೀಯಾ? ಗೊತ್ತು ನೀವು ಸಾಕ್ಷಿ ಕೇಳ್ತೀರಾ ಅಂತ. ಅದಕ್ಕೆ ನಾನು ನಿಮ್ಮ ರೂಮಿಗೆ ಬಂದಿದ್ದು. ಅಡ್ವೈಸ್ ಮಾಡಿರೋ ಮೆಡಿಸನ್ನೇ ಮೆಡಿಕಲ್ ಸ್ಟೋರಿಂದ ತರ್ತಾ ಇದ್ವಿ, ಅದನ್ನೇ ಕೊಡ್ತಾ ಇದ್ವಿ. ಅದು ಹೇಗೆ ಚೇಂಜ್ ಆಗುತ್ತೆ ಸೀಲ್ ಓಪನ್ ಆಗದೆ? ಒಬ್ಬ ನರ್ಸಾಗಿ ನೀವು ಅಷ್ಟೂ ಮಾಡಲಿಲ್ಲ ಅಂದರೆ ಹೇಗೆ? ನಾನು ನಿಮ್ಮ ರೂಮಿಗೆ ಬಂದು ಬಲಗಣ್ಣು ಅದಿರ್ತಿದೆ ಅಂತ ಹೇಳಿದಾಗ ಬಲಗಣ್ಣು ಯಾಕೆ ಅದರುತ್ತೆ ಅಂತ ಒಬ್ಬ ಡಾಕ್ಟರ್ ಅಥವಾ ಎಕ್ಸ್ಪೀರಿಯನ್ಸ್ ನರ್ಸ್ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಗೆ ಸಾಧ್ಯ? ಅದನ್ನು ಗೂಗಲ್ ನೋಡಿ ತಿಳ್ಕೊಂಡಿದ್ದೆ. ಮತ್ತೆ ಇದು ಎಷ್ಟು ದೊಡ್ಡ ಅಪರಾಧ ಮಾಡಿದ್ದೀರಾ ನೀವು. ಪಶ್ಚಾತ್ತಾಪದ ಭಾವನೆನೇ ಇಲ್ವಲ್ಲ ನಿಮ್ಮ ಮುಖದಲ್ಲೇ. ಅಜಯ್, ಅಷ್ಟೇ. ಇವರಿಬ್ಬರನ್ನ ಕಸ್ಟಡಿಗೆ ತಗೊಳ್ಳಿ. ಪತ್ತೆದಾರಿಕೆ ಮಾಡೋದಕ್ಕೆ ನಿನ್ಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು? ನಿನ್ನನ್ನು ಎಷ್ಟು ನಂಬಿದ್ನಲ್ಲೇ, ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲೇ, ಆದ್ರೆ ನೀನು ನನ್ನ ಭಾವನೆಗೆ ಸ್ವಲ್ಪನೂ ಬೆಲೆ ಕೊಡ್ಲಿಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುರಿದೋಯ್ತು.